ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಆಯ್ಕೆಗೆ ಆಕ್ಷೇಪ ವಿಚಾರಕ್ಕೆ ಸಂಬಂಧಿಸಿದಂತೆ ನಾಡಹಬ್ಬ ದಸರಾದಲ್ಲಿ ನಾನು ರಾಜಕೀಯ ಮಾಡಲ್ಲ. ದೇವನಹಳ್ಳಿಯಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ದೇಶ ಜಾತ್ಯತೀತ ರಾಷ್ಟ್ರ. ಈ ಭೇದ ಭಾವಗಳು ಯಾಕೆ? ಹಿಂದೂ ಮುಸ್ಲಿಂ ನಾವೆಲ್ಲ ಅಣ್ಣ ತಮ್ಮಂದಿರಾಗಿರುವಂತ ಸಂಖ್ಯೆ. ಬಿಜೆಪಿ ನಾಯಕರ ಹೇಳಿಕೆಗೆ ಕೆಎಚ್ ಮುನಿಯಪ್ಪ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ. 600 ವರ್ಷಗಳ ಹಿಂದೆ ಹಾಗೆಯೇ ಸಾಕಷ್ಟು ವಿಚಾರಗಳ ಕುರಿತು ಅವರು ಮಾತನಾಡಿದರು. ನಂಜನಗೂಡು ದೇವಾಲಯ ಪಕ್ಕದಲ್ಲಿ ಹಾಕಿಂ ಮಂಜುನಾಥ್ ಅಂತ ಇದೆ. ಈ ರೀತಿಯಾದಂಥ ಕೆಲವೊಂದಿಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ದಸರಾ ಉದ್ಘಾಟಕರಾಗಿ ಬಾನು ಮುಷ್ತಾಕ್ ಅವರ ಆಯ್ಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ದೊಡ್ಡ ಮಟ್ಟದ ರಾಜಕೀಯ ನಡೀತಾ ಇದೆ. ಬಿಜೆಪಿಯವರು ಇದನ್ನು ವಿರೋಧಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಸಚಿವರಾಗಿರುವಂಥ ಕೆಎಚ್ ಮುನಿಯಪ್ಪ ಅವರು ಮಾತನಾಡಿದರು. ಇದು ಜಾತ್ಯತೀತ ರಾಷ್ಟ್ರ, ಇಲ್ಲಿ ಭೇದ ಭಾವಗಳು ಯಾಕೆ ಎನ್ನುವುದಾಗಿ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ. ಮಾಡಲ್ಲ. 600 ವರ್ಷಗಳ ಹಿಂದೆ ವೀರಬ್ರಹ್ಮಯ್ಯನವರು ಅವರ ಶಿಷ್ಯ ಸಿದ್ದಯ್ಯ ಅಂತ ಮುಸಲ್ಮಾನ್, ಅರ್ಥ ಮಾಡ್ಕೊಂಡು ಇಂಥವು 4 ನೀವು ನಂಜನಗೂಡು ದೇವಸ್ಥಾನದಲ್ಲಿ ಹೋಗ್ರಿ. ನಂಜನಗೂಡು ದೇವಸ್ಥಾನದಲ್ಲಿ ಪಕ್ಕದಲ್ಲಿ ಹಕೀಂ ಮಂಜುನಾಥ ಅಂತಿದೆ. ಹಕೀಂ ಶಿವನ ಹೆಸರು ಹಕೀಂ ಮಂಜುನಾಥ, ಹಕೀಂ ಶಿವ ಅಂತ ಹೇಳಿಬಿಟ್ಟು ಒಂದು ಕಟ್ಟಿ ವಿಗ್ರಹನ ಸ್ಥಾಪನೆ ಮಾಡಿದ್ದಾರೆ. ಆಮೇಲೆ ಶ್ರೀರಂಗಪಟ್ಟಣದಲ್ಲಿ ಆ ರಂಗನಾಥ ಸ್ವಾಮಿಗೆ ಪೂಜೆ ಮಾಡ್ತಿದ್ದವರು ಪ್ರತಿ ವರ್ಷವೂ ಪ್ರತಿ ತಿಂಗಳೂ ಪೂಜೆಗಳನ್ನು ನಡೆಸ್ತಿದ್ದವರು ಯಾರು? ಟಿಪ್ಪು ಸುಲ್ತಾನ್. ಇದು 100 ವರ್ಷಗಳಿಂದ ನಾವು ಬಾಂಧವ್ಯ ಬೆಳೆಸ್ಕೊಂಡ್ಬಂದಿದ್ವಿ. ಅದನ್ನು ವಿಭಾಗ ಮಾಡಬಾರ್ದು ಮತ್ತು ಅವರವರ ಧರ್ಮ ಅವರಿಗೆ ಹೆಚ್ಚಿರ್ತಾರೆ. ಆದರೆ ಈ ರಾಷ್ಟ್ರಪತಿ ಮಾಡಿದ್ದೀವಿ ಅಬ್ದುಲ್ ಕಲಾಂ ಅವರು, ಈ ರಾಷ್ಟ್ರದ ಯಜಮಾನ್ತನ ಅವ್ರಿಗೆ ಕೊಟ್ಟಿದ್ದೀವಿ. ಒಂದು ರಥೋತ್ಸವದ ಕಾರ್ಯಕ್ರಮ ಮಾಡೋದ್ರಲ್ಲಿ ಅಷ್ಟು ಭಿನ್ನಾಭಿಪ್ರಾಯಗಳು ಏಕೆ ಬೇಕು ಅಂತ ನನಗೆ ಅರ್ಥವಾಗ್ತಾ ಇದೆ. ಈ ದೇಶ ಜಾತ್ಯತೀತ ರಾಷ್ಟ್ರ. ನಾವು ಹಿಂದೂ ಮುಸಲ್ಮಾನ್ ಕ್ರೈಸ್ತರು ನಾವೆಲ್ಲ ಅಣ್ಣ ತಮ್ಮಂದಿರಾಗಿ ಬಾಳಬಹುದು. ಸಂಕೇತಗಳು, ನಿದರ್ಶನಗಳು, ಕೆಲಸಗಳು ಮಾಡಿರೋವು. ಫಕ್ರುದ್ದೀನ್ ಅಹಮದ್ ಅವರು ಈ ರಾಷ್ಟ್ರದ ಅಧ್ಯಕ್ಷತೆ ಮಾಡಿದ್ದೀವಿ. ಜಾಕೀರ್ ಹುಸೇನ್ ರಾಷ್ಟ್ರಾಧ್ಯಕ್ಷತೆ ಮಾಡಿದ್ದೀವಿ.